ನನ್ನ ಹೆಸರು ಹೇಮಂತ್. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿ ನನ್ನ ಹುಟ್ಟೂರಾದ ಸಣ್ಣ ಹಳ್ಳಿಗೆ ಹಿಂದಿರುಗಿದ್ದೆ. ನಗರದ ಜಂಜಾಟದಿಂದ ದೂರ ಹಳ್ಳಿಯ ಶಾಂತ ವಾತಾವರಣ ನನ್ನನ್ನು ಆವರಿಸಿತ್ತು. ಮನೆಯಲ್ಲಿ ನನ್ನ ಅಪ್ಪ, ಅಮ್ಮ, ಅಣ್ಣ ಮತ್ತು ಅತ್ತಿಗೆ ಇದ್ರು. ನಾನು ಮನೆಯ ಕಿರಿಯ ಮಗನಾದ್ರಿಂದ ಎಲ್ಲರಿಗೂ ನನ್ನ ಮೇಲೆ ವಿಶೇಷ ಪ್ರೀತಿ. ಪಟ್ಟಣದ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದ ನನಗೆ ಹಳ್ಳಿಯ ಸರಳ ಬದುಕು ಹೊಸ ಅನುಭವವಾಗಿತ್ತು. ನನ್ನ ಕತೆ ಶುರುವಾಗಿದ್ದು ನಮ್ಮ ಮನೆಯ ಕೆಲಸದವಳಾದ ಭವ್ಯಾಲ ಜೊತೆ. ಅವಳಿಗೆ ಆಗ 24 ವರ್ಷ. ಅವಳನ್ನು ಮೊದಲ ಬಾರಿ ನೋಡಿದಾಗ ನನ್ನ ಕಣ್ಣುಗಳು ಅವಳಿಂದ ಕದಲ್ಲೇ ಇಲ್ಲ. ಆ ಗೋಲು ಮುಖ, ಕಪ್ಪು ಕಂಗಳ ಆಲದಲ್ಲಿ ಅಡಗಿದ್ದ ಮುಗ್ಧತೆ, ಅವಳ ಮಂದಹಾಸ, ಅವಳ ಚೆಲುವು ಎಲ್ಲವೂ ನನ್ನನ್ನು ಅಕ್ಷರಶಃ ಮಂತ್ರಮುಗ್ಧನನ್ನಾಗಿ ಮಾಡಿತು. ಅಬ್ಬಾ, ಕಾಲೇಜಿನಲ್ಲಿ ಇಂತಹ ಸೌಂದರ್ಯವನ್ನು ನಾನು ಎಲ್ಲೂ ನೋಡಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಅವಳನ್ನೇ ನೋಡುತ್ತಾ ಕುಳಿತೆ. ನಾನು ಮನೆಗೆ ಬಂದ ದಿನ ಅಮ್ಮ ಮತ್ತು ಅತ್ತಿಗೆ ಸೇರಿಕೊಂಡು ಬಗೆ ಬಗೆಯ ರುಚಿಕರ ತಿಂಡಿಗಳನ್ನು ತಯಾರಿಸಿದ್ದರು. ಆದರೆ ನನ್ನ ಮನಸ್ಸು ಮಾತ್ರ ಭವ್ಯಾಳ ಸೌಂದರ್ಯದಲ್ಲಿ ಮುಳುಗಿತ್ತು. ಮರುದಿನ ಬೆಳಿಗ್ಗೆ ನಾನು ನನ್ನ ಕೋಣೆಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದೆ. ಆಗ ಭವ್ಯ ನನ್ನ ಕೋಣೆಯ ಬಾಗಿಲಲ್ಲಿ ನಿಂತು, ಅಣ್ಣವ್ರೇ, ನೆಲ ಒರೆಸ್ಬೇಕು, ಸ್ವಲ್ಪ ಹೊರಗು ಹೋಗುತ್ತೀರಾ ಎಂದು ಮೃದುವಾಗಿ ಕೇಳಿದಳು. ಅವಳ ಧ್ವನಿ ಕೇಳಿದಾಕ್ಷಣ ನನ್ನ ಹೃದಯ ಒಂದು ಕ್ಷಣ ನಿಂತು ಬಿಟ್ಟಂತಾಯ್ತು. ಇಂತಹ ಸೌಂದರ್ಯವನ್ನು ಬಿಟ್ಟು ನಾನು ಯಾಕೆ ಹೊರಗೆ ಹೋಗ್ಲಿ ಎಂದು ಮನಸ್ಸಲ್ಲೇ ಅಂದುಕೊಂಡೆ. ಇಲ್ಲ ಭವ್ಯ, ನಾನು ಲ್ಯಾಪ್ಟಾಪ್ನಲ್ಲಿ ಮುಖ್ಯವಾದ ಕೆಲಸ ಮಾಡುತ್ತಿದ್ದೇನೆ. ನೀನು ನಿನ್ನ ಕೆಲಸ ಮಾಡು, ನಾನು ಇಲ್ಲೇ ಕೂರುತ್ತೇನೆ ಎಂದೆ. ಅವಳು ಸರಿ ಎಂದು ಒಪ್ಪಿ ನೆಲ ಒರೆಸಲು ಶುರು ಮಾಡಿದಳು. ಅವಳು ಕೆಲಸ ಮಾಡುವಾಗ ನಾನು ಅವಳನ್ನೇ ಗಮನಿಸುತ್ತಿದ್ದೆ. ಅವಳ ಪ್ರತಿ ಚಲನವಲನ, ಅವಳ ಮುಖದ ಭಾವಗಳು ನನ್ನನ್ನು ಸೆಳೆದಿದ್ದವು. ಭವ್ಯ, ಎಷ್ಟು ದಿನದಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳಿದೆ. ಅವಳು ತಲೆ ಎತ್ತಿ ನನ್ನನ್ನು ನೋಡಿ, 5 ತಿಂಗಳಾಯ್ತು ಅಣ್ಣವ್ರೇ ಎಂದಳು. ದಯವಿಟ್ಟು ಅಣ್ಣವ್ರೇ ಎನ್ನಬೇಡ, ನನ್ನ ಹೆಸರು ಹೇಮಂತ್. ಹೇಮಂತ್ ಅಂತಾನೆ ಕರೆ ಎಂದೆ. ಅವಳು ನಾಚಿ ತುಸು ನಕ್ಕಳು. ಸರಿ ಹೇಮಂತ್ ಎಂದು ಮೆಲ್ಲಗೆ ನುಡಿದಳು. ಅವಳಿಗೆ ನಾನು ಅವಳನ್ನೇ ಗಮನಿಸುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅವಳ ಕೆನ್ನೆಗಳು ಕೆಂಪಾದವು. ನಾಚಿಕೆಯಿಂದ ತಲೆ ತಗ್ಗಿಸಿ ನೆಲ ಒರೆಸುವುದನ್ನು ಮುಗಿಸಿ ಹೊರಗೆ ಹೋದಳು. ಅಯ್ಯೋ, ಇದೇನು ಮಾಡಿದೆ ಎಂದು ನನ್ನನ್ನೇ ಬೈದುಕೊಂಡು ತಲೆ ಕೆಡಿಸಿಕೊಂಡು ಹಿತ್ತಲಿಗೆ ಹೋದೆ. ಹಿತ್ತಲಿನಲ್ಲಿ ಭವ್ಯ ಬಟ್ಟೆ ತೊಳೆಯುತ್ತಿದ್ದಳು. ಅವಳ ಕೈಗಳು ವೇಗವಾಗಿ ಕೆಲಸ ಮಾಡುತ್ತಿದ್ದವು. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ಭವ್ಯ, ಕ್ಷಮಿಸು, ಹಾಗೆ ನೋಡಬಾರದಿತ್ತು ಎಂದೆ. ಅವಳು ನನ್ನ ಕಡೆ ತಿರುಗಿ, ಪರವಾಗಿಲ್ಲ ಅಣ್ಣಾವ್ರೆ, ಸಾರಿ ಹೇಮಂತ್ ಎಂದು ಸಣ್ಣಗೆ ನಕ್ಕಳು. ಅವಳ ಮುಖದಲ್ಲಿನ ಮುಗ್ಧ ನಗು ನನ್ನ ಮನಸ್ಸನ್ನು ಇನ್ನಷ್ಟು ಸೆಳೆಯಿತು. ಅಷ್ಟರಲ್ಲಿ ಅತ್ತಿಗೆ ಅಲ್ಲಿಗೆ ಬಂದಳು. ಹೇಮಂತ್, ಇಲ್ಲಿ ಏನು ಮಾಡ್ತಿದ್ದೀಯಾ ಭವ್ಯಾಳ್ ಜೊತೆ ನಿಂತು ಎಂದು ತಮಾಷೆಯಾಗಿ ಕೇಳಿದಳು. ಅತ್ತಿಗೆ, ಬಟ್ಟೆ ಚೆನ್ನಾಗಿ ತೊಳೆಯಿರಿ ಅಂತ ಹೇಳಲು ಬಂದೆ ಎಂದು ತಡಬಡಾಯಿಸಿದೆ. ಅತ್ತಿಗೆ ನನ್ನ ಕಣ್ಣುಗಳನ್ನು ನೋಡಿ ನಕ್ಕಳು. ನಿನ್ನ ತುಂಟತನ ನನಗೆ ಗೊತ್ತಿದೆ. ಹಳ್ಳಿಯಲ್ಲಿ ಕಾಲೇಜಿನಂತೆ ಆಡಲು ಬಿಡೆನು ಎಂದಳು. ಅತ್ತಿಗೆ, ಏನೂ ಇಲ್ಲ ಎಂದು ನಾನು ಹೇಳಿದರೂ ಅವಳು ನನ್ನ ಮಾತು ಕೇಳಲಿಲ್ಲ. ಅವಳು ನಿಧಾನವಾಗಿ ನನ್ನ ಕಿವಿಯ ಹತ್ತಿರ ಬಂದು, ಭವ್ಯಾಳ್ ಮೇಲೆ ಕಣ್ಣಿಟ್ಟಿದ್ದೀಯಾ ಎಂದು ಕೇಳಿದಳು. ಇಲ್ಲ ಅತ್ತಿಗೆ, ಏನಿಲ್ಲ ಎಂದು ನಾನು ನಿರಾಕರಿಸಿದರೂ ನಿನ್ನ ಮನಸ್ಸು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ತಮಾಷೆ ಮಾಡಿದಳು. ದಯವಿಟ್ಟು ಅಣ್ಣನಿಗೆ ಹೇಳ್ಬೇಡಿ ಎಂದು ಬೇಡಿಕೊಂಡೆ. ನೋಡೋಣ, ನಿನ್ನ ವರ್ತನೆ ಮೇಲೆ ಅವಲಂಬಿಸಿದೆ ಎಂದು ಹೇಳಿ ನಗುತ್ತಾ ಹೊರಟಳು. ನಾನು ಕೋಣೆಗೆ ಹೋಗಿ ಲ್ಯಾಪ್ಟಾಪ್ ಮುಚ್ಚಿ ಮಲಗಿದೆ. ಸಂಜೆ ಅತ್ತಿಗೆ ಚಹಾ ತಂದು ಕೊಟ್ಟಳು. ಏನ್ ಹೇಮಂತ್, ಇಡೀ ದಿನ ಹೊರಗೆ ಬರಲಿಲ್ಲ, ಯಾಕೆ ಇಷ್ಟು ಬೇಸರ ಎಂದು ಕೇಳಿದಳು. ಅತ್ತಿಗೆ, ಭವ್ಯ ಇಷ್ಟು ಸುಂದರವಾಗಿದ್ದರೂ ಯಾಕೆ ಮನೆ ಕೆಲಸ ಮಾಡಬೇಕು, ಅವಳಿಗೆ ಬೇರೆ ಯಾವ ಕೆಲಸ ಸಿಗುವುದಿಲ್ವೇ ಎಂದು ಕೇಳಿದೆ. ಅತ್ತಿಗೆ ನನ್ನ ಪಕ್ಕದಲ್ಲಿ ಕುಳಿತು, ಅವಳ ತಂದೆ ಚಿಕ್ಕಳಿದ್ದಾಗಲೇ ತೀರಿಕೊಂಡ್ರು. ಅಮ್ಮನಿಗೆ ಅನಾರೋಗ್ಯ, ಅವಳೇ ಎಲ್ಲವನ್ನೂ ನೋಡಿಕೊಳ್ತಾಳೆ. ಅಮ್ಮನ ಚಿಕಿತ್ಸೆ, ಮನೆ ಬಾಡಿಗೆ ಎಲ್ಲವೂ ಅವಳ ಜವಾಬ್ದಾರಿ. ಅದಕ್ಕಾಗಿ ಅವಳು ಕೆಲಸ ಮಾಡುತ್ತಿದ್ದಾಳೆ ಎಂದು ವಿವರಿಸಿದಳು. ನನಗೆ ಭವ್ಯಾಳ ಬಗ್ಗೆ ಇನ್ನಷ್ಟು ಗೌರವ ಮೂಡಿತು. ನಾನು ಚಹಾ ಕುಡಿದು ತೋಟದ ಮನೆಗೆ ಹೋದೆ. ಅಲ್ಲಿ ಅಪ್ಪ, ಅಮ್ಮ ಮತ್ತು ಅಣ್ಣ ಯಾವುದೋ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದರು. ನಾನು ತೋಟವನ್ನು ಸುತ್ತಿ ಅಲ್ಲಿನ ಹಸಿರು, ಮರಗಳು, ಪಕ್ಷಿಗಳ ಚಿಲ್ಪಿಲಿ ಶಬ್ದವನ್ನು ಆನಂದಿಸಿದೆ. ನಂತರ ಜೀಪ್ನಲ್ಲಿ ಮನೆಗೆ ಹಿಂದಿರುಗಿದೆ.
ಸಂಜೆ ಭವ್ಯ ಅಡುಗೆ ಮುಗಿಸಿ ಮನೆಗೆ ಹೋಗುವಾಗ ನನಗೆ ಒಂದು ಮುಗುಳು ನಗೆ ನೀಡಿದಳು. ಆ ನಗು ನನ್ನನ್ನು ಕನಸಿನ ಲೋಕಕ್ಕೆ ಕೊಂಡೊಯ್ದಿತ್ತು. ಅವಳ ಆ ನಗು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ರಾತ್ರಿ ವಿಡಿಯೋ ನೋಡ್ತಾ ಯಾವಾಗ ನಿದ್ದೆ ಹೋದೆ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಅತ್ತಿಗೆ ನನ್ನನ್ನು ಎಬ್ಬಿಸಿ ಹೇಮಂತ್ ಚಹಾ ಬೇಕೇ ಎಂದು ಕೇಳಿದಳು. ನಾನು ತಲೆ ಕೆಡಿಸಿಕೊಂಡು ಕಿಚನ್ಗೆ ಹೋದೆ. ಭವ್ಯ ಅಲ್ಲಿ ತರಕಾರಿ ಹೆಚ್ಚುತ್ತಿದ್ದಳು. ಭವ್ಯ, ನಿನಗೆ ಎಷ್ಟು ಸಂಬಳ ಕೊಡ್ತಾರೆ ಎಂದು ಕೇಳಿದೆ. ಅವಳು ನನ್ನ ಕಡೆ ನೋಡಿ 10,000 ಅಣ್ಣವ್ರೆ ಎಂದಳು. ಅತ್ತಿಗೆ ಕಡೆ ತಿರುಗಿ, ಅತ್ತಿಗೆ ನಿಮಗೆ ಎಷ್ಟು ಸಂಬಳ ಎಂದು ತಮಾಷೆ ಮಾಡಿದೆ. ಅತ್ತಿಗೆ ಸಿಟ್ಟಾದಂತೆ ನಟಿಸಿ, ಚಹಾ ಕುಡಿ, ಕೆಲಸ ನೋಡು, ನಿನ್ನ ಪ್ರಶ್ನೆಗಳು ಶುರುವಾದವು ಎಂದು ಗದ್ರಿದಳು. ಭವ್ಯ ನನ್ನನ್ನು ನೋಡಿ ನಕ್ಕಳು. ಅದೇ ದಿನ ಸಂಜೆ ನಾನು ನನ್ನ ಗೆಳೆಯನ ಮನೆಗೆ ಹೋದೆ. ಹೇಮಂತ್, ಭವ್ಯ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಂತ ಕೇಳಿದೆ. ನೀನು ಲಕ್ಕಿ ಕಣೋ ಎಂದ. ಏನೂ ಆಗಲ್ಲ ಕಣೋ, ಅವಳು ಬರೀ ಮನೆ ಕೆಲಸದವಳು ಎಂದು ನಾನು ಹೇಳಿದ್ರೂ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಬೇರೆಯದೇ ಭಾವನೆಗಳಿದ್ದವು. ಮಧ್ಯಾಹ್ನ ತೋಟದಲ್ಲಿ ಕೆಲಸ ಮಾಡಿ ಮನೆಗೆ ಬಂದಾಗ ಅತ್ತಿಗೆ ಮತ್ತು ಭವ್ಯ ಲೂಡೋ ಆಡುತ್ತಿದ್ದರು. ನನ್ನನ್ನು ಸೇರಿಸಿಕೊಳ್ಳಿ ಎಂದೆ. ಅವರು ನನ್ನನ್ನು ಸೇರಿಸಿಕೊಂಡ್ರು. ಮೊದಲ ಆಟದಲ್ಲಿ ನಾನು ಸೋತಾಗ ಅವರು ಗಟ್ಟಿಯಾಗಿ ನಕ್ರು. ಇಲ್ಲ, ಮತ್ತೆ ಆಡೋಣ, ಈ ಬಾರಿ ನಾನು ಗೆಲ್ಲುತ್ತೇನೆ ಎಂದು ಸವಾಲು ಹಾಕಿ 2ನೇ ಆಟದಲ್ಲಿ ಗೆದ್ದೆ. ಅತ್ತಿಗೆ, ನಿನ್ನ ಚಾಣಾಕ್ಷತನ, ಸೋತರೂ ಬಿಡಲ್ಲ ಎಂದಳು. ನಂತರ ಅತ್ತಿಗೆ ಕೆಲಸಕ್ಕೆ ಹೋದಾಗ ನಾನು ಮತ್ತು ಭವ್ಯ ಮಾತ್ರ ಆಡಿದೆವು. ಭವ್ಯ, ಈ ಆಟದಲ್ಲಿ ನಾನು ಗೆದ್ದರೆ ನನಗೆ ಗಿಫ್ಟ್ ಕೊಡಬೇಕು ಎಂದೆ. ಅವಳು ನಾಚಿ, ಬೇಡ ಅಣ್ಣ ಅವ್ರೆ ಎಂದಳು. ಇಲ್ಲ, ಕೊಡಲೇಬೇಕು ಎಂದು ಹಠ ಹಿಡಿದೆ. ಅವಳು ನಕ್ಕಳು. ಆ ನಗು ನನಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಆಗಿತ್ತು. ಒಂದು ದಿನ ಜೋರು ಮಳೆ ಬರುತ್ತಿತ್ತು. ಭವ್ಯ ನಮ್ಮ ಮನೆಗೆ ಓಡೋಡಿ ಬಂದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಣ್ಣವ್ರೇ, ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ತುಂಬಾ ಕಷ್ಟಪಡುತ್ತಿದ್ದಾರೆ ಎಂದು ಅಳುತ್ತಾ ಹೇಳಿದಳು. ನಾನು ತಕ್ಷಣ ಜೀಪ್ ತೆಗೆದುಕೊಂಡು ಅಪ್ಪ ಮತ್ತು ಭವ್ಯಳನ್ನು ಆಸ್ಪತ್ರೆಗೆ ಕರೆದೊಯ್ದೆವು. ಆದರೆ ದುರದೃಷ್ಟವಶಾತ್ ಆಸ್ಪತ್ರೆ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಅವಳ ಅಮ್ಮ ತೀರಿಕೊಂಡ್ರು. ಭವ್ಯ ದುಃಖದಲ್ಲಿ ಮುಳುಗಿದಳು. ಅವಳ ಆಕ್ರಂದನ ಕೇಳಿ ನಮ್ಮ ಮನಸ್ಸು ಕರಗಿತು. ಅಮ್ಮ ಅವಳನ್ನ ಸಮಾಧಾನಪಡಿಸಿ ಧೈರ್ಯ ತುಂಬಿದ್ರು. ಆಮೇಲೆ ಅವಳ ಚಿಕ್ಕಪ್ಪ ಆಸ್ತಿಗಾಗಿ ಗೊಡವೆ ಮಾಡಿದಾಗ ಭವ್ಯ ಸಂಪೂರ್ಣವಾಗಿ ಅನಾಥಲಾದಳು. ನಮ್ಮ ಮನೆಯವರು ಅವಳನ್ನ ನಮ್ಮ ಮನೆಯಲ್ಲೇ ಉಳಿದುಕೊಳ್ಳಲು ಹೇಳಿದ್ರು. ಒಂದು ದಿನ ಅಪ್ಪ ಮತ್ತು ಅಮ್ಮ ನನ್ನನ್ನ ಕರೆದು, ಹೇಮಂತ್, ಭವ್ಯಾಳನ್ನ ನೀನಿಷ್ಟಪಡ್ತೀಯಾ ಎಂದು ಕೇಳಿದ್ರು. ನಾನು ಯಾವುದೇ ಹಿಂಜರಿಕೆ ಇಲ್ಲದೆ, ಹೌದು ಅಪ್ಪ ಅಮ್ಮ, ನಾನು ಅವಳನ್ನ ತುಂಬಾ ಇಷ್ಟಪಡುತ್ತೇನೆ ಎಂದೆ. ಹಾಗಾದ್ರೆ ಅವಳನ್ನ ಮದುವೆಯಾಗಲು ನಮಗೆ ಸಂತೋಷವಿದೆ ಎಂದರು. ನನಗೆ ಆಶ್ಚರ್ಯವಾಯಿತು ಮತ್ತು ಸಂತೋಷವಾಯಿತು. ನಮ್ಮ ಕುಟುಂಬದ ಒಪ್ಪಿಗೆಯೊಂದಿಗೆ ನಾವು ಭವ್ಯಾಳನ್ನ ಮದುವೆಯಾದೆವು. ಮದುವೆಯಾದ ನಂತರ ಒಂದು ದಿನ ಮಾತುಕತೆಯಲ್ಲಿ ಭವ್ಯ, ನಾನು ಡಿಗ್ರಿ ಮಾಡಿದ್ದೇನೆ ಎಂದಳು. ಏನು, ನೀನು ಓದಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದೆ. ಹೌದು, ನಾನು ಬಿಕಾಂ ಪದವಿ ಪಡೆದಿದ್ದೇನೆ. ಆದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವುದು ನನಗೆ ಇಷ್ಟ ಎಂದಳು. ನನಗೆ ಅವಳ ಬಗ್ಗೆ ಇನ್ನಷ್ಟು ಪ್ರೀತಿ ಮತ್ತು ಗೌರವ ಮೂಡಿತು. ನಮ್ಮ ಜೀವನ ಸಂತೋಷದಿಂದ ಸಾಗಿತು. ಅವಳು ನನ್ನ ಜೀವನದ ಭಾಗವಾದಳು. ಕೇವಲ ಕೆಲಸದವಳಾಗಿ ಅಲ್ಲ, ನನ್ನ ಪ್ರೀತಿಯ ಪತ್ನಿಯಾಗಿ.